ನೋಡ್ ಸಿಂಚು, ಈಗ ಭಾಳ ಹೊತ್ತಾಗೈತಿ. ಇವತ್ತೆಷ್ಟು ಎದ್ದೇಳಂದ್ರೂ ಎದ್ದಿಲ್ಲ ನೀನು. ನನಗೂ ಲೇಟ್ ಆಗುತ್ತಾ? ನಾನು ನಿನಗಿನ್ನ ನಿನಗೂ ಬಾಕ್ಸ್ ತಯಾರು ಮಾಡ್ಕೋಬೇಕು. ನಾ ಹೇಳಕತ್ತೀನಿ, ಬಡ ಬಡ ಒಂದೆರಡು ಚರ್ಗಿ ಮಾಡಿಸಿ ಹೋಗ್ತೀನಿ ನಾನು. ನಡಿ ನೀನು, ಇಳಿ ನೀನು, ಬಚ್ಚಲ್ದಾಗ ಇಳಿ ನೀ ಫಸ್ಟ್. ನಾನು ಹಾಲು ಕುಡ್ದಿಲ್ಲ ಇವತ್ತು, ಬ್ರಷ್ ಮಾಡಿಲ್ಲ ಇನ್ನ. ಸರಿ, ಒಂದ್ ಕೆಲಸ ಮಾಡು. ಈಗ ನಾನು ಜಾಕ ಮಾಡಿಸ್ತೀನಿ, ನೀ ಬ್ರಷ್ ಮಾಡಿ ಬಾ. ಅಮ್ಮ ಅಮ್ಮ, ನಾ ಮಾಡ್ಕೊಂಡ್ ಬರ್ತೀನಿ, ನಿಜ ಲಘು ಮಾಡ್ಕೊಂಡ್ ಬರ್ತೀನಿ. ಬ್ರಷ್ ಮಾಡ್ಕೊಂಡ್ ಬರ್ತೀನಿ, ಆಮೇಲೆ ಬೇಕಾದ್ರೆ ನಂಗೆ ಬೂಸ್ಟ್ ಕೊಡುವಂತಂತ. ಸರಿ, ಮುಂಜಾನೆ ಎದ್ದ ಕೂಡಲೇ ನಿಂದೊಂದು ಚಾಲು ನೋಡು. ಆತ ಲಘು ಬಾ. ಏನ 2 ನಿಮಿಷದಾಗ ಬರ್ತೀನಿ. ನೀರಾಗ ಆಟ ಆಡ್ಕೊಂತ ಕೂತಿದ್ದು ಗೊತ್ತಾಗಬೇಕಲ್ಲ. ಹಿಂಗ್ ಬ್ರಷ್ ಮಾಡ್ಬೇಕು, ಹಿಂಗ್ ಸ್ನಾನ ಮಾಡ್ಬೇಕು, ಬರ್ಬೇಕು, ಆಮೇಲೆ ಹಾಲಿಕ್ಸ್ ತಿಂದು ನಾಷ್ಟ ಮಾಡಿ ಇಬ್ರು ಬುತ್ತಿ ಕಟ್ಕೊಂಡು ಹೋಗ್ಬೇಕು. ಈಗ ನಾನಂತೂ ಹೋಗಲ್ಲ ಗಾಡಿ ಮೇಲೆ. ಅಪ್ಪ ಹೇಳೈತಲ್ಲ ಬಿಡ್ತೀನಿ ಅಂತ ಹೇಳಿ, ಅಪ್ಪ ಗಾಡಿ ಮೇಲೆ ಬಿಡುತ್ತೆ, ಇಬ್ರು ಕಾರ್ನಾಗ ಹೋಗೋಣ. ಏನ ಮತ್ತೆ ಬಿಡು, ಅಪ್ಪ ಫಾಸ್ಟ್ ಕರ್ಕೊಂಡು ಹೋಗ್ತೈತಿ ಸ್ಕೂಲ್ಗೆ. ಫಾಸ್ಟ್ ಹೋಗ್ಬೋದು. ಈಗೆಲ್ಲ ಸ್ಕೂಲ್ನಾಗ ಚೇಂಜ್ ಆಗೈತಿ. ಅಲ್ಲಿ ಹೋಗಿ ಕರೆಕ್ಟ್ ಟೈಮಿಗೆ ನಾವು ಲಾಗಿನ್ ಮಾಡ್ಬೇಕು, ಪಂಚ್ ಮಾಡ್ಬೇಕು, ಮಾಡಿ ಒಳಗೆ ಹೋಗ್ಬೇಕು. ಇಲ್ಲ ಅಂದ್ರೆ ನಮ್ದು ಸಂಬಳ ಕಟ್, ಗೊತ್ತಲ್ಲ. ಈಗೆಲ್ಲ ಫುಲ್ ಸ್ಟ್ರಿಕ್ ಆಗ್ಯಾವ ರೂಲ್ಸ್. ಈಗೆಲ್ಲ ಅವಾಗ್ನಾಗ ಒಂದು 10 ನಿಮಿಷ ಲೇಟ್ ಆಗೋದ್ರೆ ನಡಿತೈತಿ. ಗೌರ್ಮೆಂಟ್ ಸ್ಕೂಲು ಹಂಗೆಲ್ಲ ಇಲ್ಲ. ಬಾ ಬಿಡ ಬಾ. ಏನ್ ಹೇಳ್ತೀವ? ಸರಿ, ಬರ್ತೀನಿ. ನೀರ್ ಬಿಟ್ಟು ಹೋಗ್ಲಾ? ಬಿಸ್ನೀರು ಹಾಕಿನಿ. ತಣ್ಣೀರ್ ಬಿಟ್ಟು ಹೋಗ್ಲೇನು? ಎಷ್ಟ್ ಬೇಕಷ್ಟು? ತಣ್ಣೀರ್ ಬಿಟ್ಟು ಹೋಗು, ನಂಗೆ ಬೆರೆಸ್ಕೊಡು 2 ನೀರು. ಸರಿ ಇರು. ಏನಂತ ವೈಕಿದು? ಏನ್ ಮುಂಜಾನೆ ದ್ರಗಳಿ? ಏನಿಲ್ದೆ ಅತ್ತೀರ, ಆಕೆ ಜಾಗ ಮಾಡ್ತಾಳಂತ್ರಿ, ನಾ ಮಾಡ್ಸೋದ್ ಬ್ಯಾಡ ಅಂತ. ನಾನು ಹೊತ್ತಾಗಿದ್ದೀನಿ, ಬಡ ಮಾಡಲ್ಲ, ನೀರಾಗ ಆಟ ಆಡ್ಕೊಂಡ್ ಕುಂದಿರ್ತಿ ಅಂತ. ನಾನು ಇಲ್ಲ, ನಾ ಮಾಡ್ಕೊಂಡ್ ಬರ್ತೀನಿ ಅಂತ ಹಾಕಿ ಮತ್ತೆ ಕೊನೆಗೂ ಆಕೆ ಗೆದ್ದಾಳ. ಬ್ರಷ್ ಮಾಡ್ತಾಳಂತ್ರಿ, ಆಕಿಗೆ ಹಾರ್ಲಿಕ್ಸ್ ಬೇಕಂತ ಇವತ್ತು. ಸರಿ, ನೀನು ಬ್ರಷ್ ಮಾಡಿ ಜಳಕ ಮಾಡಿ ಬಾ. ಹಾಲು ಕೈ ಕಿಡ್ತೀನಿ ನಾನು. ಲಘು ಬಾ. ಬ್ರಷ್ ಎಲ್ಲಿದೆ? ನನ್ನ ಮುದ್ದಿನ ಬ್ರಷ್ ಎಲ್ಲಿದೆ? ದೇವಿಕಾ ಆರಿ, ಬಂದೆ. ಯಾಕಪ್ಪ ಇಷ್ಟು ಅವಸರ ಮಾಡತ್ತೀರಿ ಇವತ್ತು? ಈಗಿನ್ನ 8:15 ಆಗೈತಿ. ಅವ ಇನ್ನ ನಾಷ್ಟನೂ ಆಗಿಲ್ಲಲ್ಲ. ನಂದು ನಾಷ್ಟ ಹಾಕೊಡೆ ಕರೆಯಕತ್ತೀನಕ್ಕಿನ್ನ. ರೀ, ನಿಮಗೆ ನಾಷ್ಟ ಹಾಕೊಡ್ಲಾ? ಬೇಗ ಹಾಕೊಡು. ನೀ ತಿನ್ಕೊಂಡ? ಹ್ಞೂ ರೀ, ಆಯ್ತು. 1 ನಿಮಿಷ. ಆಕೆ ಇನ್ನೂ ರೆಡಿ ಆಗುವಳ್ಳು. ನಾನು ಇನ್ನೂ ತಿಂದಿಲ್ಲ. ನಾನು ತಿಂತೀನಿ ಈಗ. ನೀವು ಆಗಿ ಕೂಡ ತಿಂದು ಹೋಗ್ಬಿಡೋಣ. ಇಲ್ಲಾಂದ್ರೆ ಒಂದು ಕೆಲಸ ಮಾಡ್ತೀನಿ, ನಾನು ಅಲ್ಲೇ ಕಾರ್ನಾಗ ತಿಂತೀನಿ. ಒಂದಿಷ್ಟು ಏನೇನೋ ಟೆಸ್ಟಿಂದೆಲ್ಲ ಪೇಪರ್ ಚೆಕ್ ಮಾಡೋದಿತ್ತು, ಮಾಡ್ಕೊಂಡೆ ಇಲ್ಲ, ಹಂಗೆ ಇಟ್ಕೊಂಡ್ಬಿಟ್ಟಿನಿ. ಎಲ್ಲ ಗಡಬಡ. ಯಾಕಂಗೆ ಅವಸರ ಮಾಡತ್ತೀನಿ? ಏನಾಗೈತಿ? 10 ನಿಮಿಷ ಹೆಚ್ಚು ಕಮ್ಮಿ ಹೋಗುವಂತೇನು ಬಿಡು. ಅವ ಈಗೆಲ್ಲ ಹೊಸ ರೂಲ್ ಬಂದವು. ಈಗೆಲ್ಲ ಹಂಗೆ ಹೋಗಂಗಿಲ್ಲ. ಈಗ ಇದ್ರಾಗ ಸಾಫ್ಟ್ವೇರ್ ಆಫೀಸ್ನಾಗೆಲ್ಲ ಹೆಬ್ಬಟ್ಟಿಟ್ಟು ಪಂಚ್ ಮಾಡಿ ಒಳಗೆ ಹೋಗ್ತಿದ್ರಲ್ಲ, ಬಂದೀನಿ ಅಂತಂದು ಹಾಜರಿ ಹಾಕದು. ಈಗ ಹಂಗೆ ಮಾಡ್ಯಾರ, ಕರೆಕ್ಟ್ ಹಾಕ್ಬೇಕು. ಈಗ ನೀವು 1 ತಾಸು ಲೇಟ್ ಆತಂದ್ರೆ ಅರ್ಧ ದಿನದ ಸಂಬಳ ಕಟ್. ಅದಕ್ಕೆ ಎಲ್ಲ ಗೌರ್ಮೆಂಟ್ ಟೀಚರ್ಗಳಿಗೆ ಒಡದ ಎಲ್ಲರೂ ಒಡದ. ಹೌದಾ? ಎಲ್ಲ ಶಾಲೆಗೂ ಬಂದೈತೆ ನಂಗೆ? ನಮ್ಮ ಶಾಲೆಗೆ ಅಂಕರು ಬಂದೈತ್ರಿ. ನಮ್ಮ ಊರಾಗ ಎಲ್ಲರ ಶಾಲೆ, ನಮ್ಮ ಜಿಲ್ಲಾದಾಗ ಎಲ್ಲ ಶಾಲೆಗೂ ಹಂಗೆ ಬಂದೈತ್ರಿ ಅತ್ತಿಯರ. ಎಲ್ಲರೂ ಹೋಗ್ಬೇಕು, ಕರೆಕ್ಟ್ ಅದಕ್ಕೆ ಲಾಗಿನ್ ಹೆಬ್ಬಾಳು ಕೊಡಬೇಕು, ಅದು ಲಾಗಿನ್ ಮಾಡಬೇಕು, ಅದು ಎಲ್ಲ ರೆಕಾರ್ಡ್ ಮಾಡ್ಕೊಳುತ್ರಿ. ಚಲೋ ಬಿಡು. ಈಗ ಅದ ಮ್ಯಾನ್ಯಲ್ ಹಾಜರಿ ಪುಸ್ತಕಕ್ಕೆ ಸಹಿ ಮಾಡೋದಾದ್ರ ನೀನು 10 ಗಂಟೆಗೆ ಹೋಗಿನ ಸಹಿ ಮಾಡಿದ್ರೆ ಯಾರು ಕೇಳ್ತಾರ? ಗೊತ್ತಾಕಿತ್ತು ಯಾರಿಗೆ? ನೀನು ಅಲ್ಲಿ 9 ಗಂಟೆ ಅಂತ ಬರೆದ್ಬಿಟ್ರೆ ಮುಗಿದು ಹೊತ್ತ. ಚಲೋ ಬಿಡ, ಇದು ಚಲೋ ಆಗೈತಿದೆ. ಅಂದ್ರೆ ಎಲ್ಲರೂ ಕರೆಕ್ಟ್ ಟೈಮಿಗೆ ಸ್ಕೂಲಿಗೆ ಹೋಗ್ತಾರ. ಸ್ಕೂಲಿಗೆ ಹೋಗಿ ಕರೆಕ್ಟ್ ಟೈಮಿಗೆ ಎಲ್ಲ ಮಾಡ್ತಾರೆ. ಹೊರಗೆ ಹೋಗ್ಬೇಕು ಅಂದ್ರೆ ಈಗ ವಾಪಸ್ ಸ್ಕೂಲಿಂದ ಹೊರಗೆ ಹೋಗ್ಬೇಕಂದ್ರೆ ಪಂಚ್ ಮಾಡಿ ಹೊರಗೆ ಹೋಗೋದು. ಎಲ್ಲರೂ ಈ ಟೈಮಿಗೆ ಪಂಚ್ ಮಾಡ್ಯಾರ ಅಂತ ಕರೆಕ್ಟ್. ಮತ್ತು ನಡುಕ ಓಡಾಡಿದ್ರ ಅಲ್ಲಿ ಇಲ್ಲಿಗೆ ನಡುಕ ಓಡಾಡಿದ್ರೆ ಮತ್ತೆ ಗೊತ್ತಾಗದಲ್ರಿ. ಅಂದ್ರೆ ಟೈಮ್ ಅಂಕರು ಶಾಲೆಗೆ ಹೋಗ್ತಾರಲ್ರಿ, ಆಮೇಲೆ ಟೈಮ್ ಆದ್ಮ್ಯಾಗ ಆಚೆಗೆ ಬರ್ತಾರಲ್ಲ. ಎಲ್ಲೇ ಇದ್ರೂ ಟೈಮಿಗೆ ವಾಪಸ್ ಬರ್ಬೇಕಲ್ಲ. ಮಾಡ್ತಾರ್ರಿ. ಈಗ ನಿಜವಾಗ್ಲೂ ಸ್ಕೂಲು ಸಂಬಳ ತಗೋತೀವಿ, ಸರ್ಕಾರದ ಅದಕ್ಕೆ ನ್ಯಾಯವಾಗಿರ್ಬೇಕು ಅನ್ನೋರು ಇರ್ತಾರೆ. ಈಗೆಲ್ಲ ಇರ್ತಾರ್ರಿ. ಈಗ ಮತ್ತೇನೈತಿ, ಎಲ್ಲ ಇದ್ದು ಮಾಡ್ತಾರ್ರಿ. ಈಗೆಲ್ಲ ರೂಲ್ಸ್ ಎಲ್ಲ ಸ್ಟ್ರಿಕ್ ಆಗ್ಯಾವಲ್ಲ, ಎಲ್ಲ ಟೀಚರು ಇರ್ತಾರ್ರಿ. ಏನು ಹಂಗೇನಿಲ್ಲ. ಈಗ ಚಲೋ ಬಿಡವ, ಚಲೋ. ಈಗೇನು ಎಲ್ಲ ಗೌರ್ಮೆಂಟ್ ಸ್ಕೂಲು ಚಲೋನ ಅದಾವವ. ನಾನು ನೋಡಂಗ ಗೌರ್ಮೆಂಟ್ ಸ್ಕೂಲ್ ಹುಡುಗರು ಚಲೋ ಮಾರ್ಕ್ಸ್ ತೆಗಿತಾರೆ. ಅವಾಗ ನಂಗೆ ನಾವು ಕಲೆ ಮುಂದಾಗ ಹೆಂಗೆ ಇದ್ವು ನಮ್ಮ ಕಾಲದಾಗ. ಈಗೆಲ್ಲ ಚಲೋನ ಅದಾವ. ಈಗ ಎಲ್ಲ ಫೆಸಿಲಿಟಿ ಕೊಡುತ್ತೆ ಗೌರ್ಮೆಂಟ್ ಸ್ಕೂಲ್. ಮಧ್ಯಾಹ್ನ ಊಟ, ಮೊಟ್ಟಿ ಎಲ್ಲ ಈಗ ಹುಡುಗರಿಗೆ ಏನೇನು ಬೇಕು ಪೋಷಕಾಂಶಗಳು ಕೊಡುತ್ತೆ ಸರ್ಕಾರ. ನಮ್ದು ಮತ್ತೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಲ್ರಿ. ಮತ್ತೆ ನಾವು ಇಂಗ್ಲೀಷ್ ಮೀಡಿಯಂ ಸ್ಕೂಲೇ ತೆಗ್ದಾರ. ಸರ್ಕಾರಿ ಕನ್ನಡ ಶಾಲಿನ ತೆಗ್ದಾರ. ಇನ್ನು ಇಂಗ್ಲೀಷ್ ಮೀಡಿಯಂ ಮೊದ್ಲು ತೆಗಿತಾರ. ಅದೇನೋ ನಮ್ಮ ಅದೃಷ್ಟ, ನಮ್ದ್ರಾಗ ಸ್ಟ್ರೆಂತ್ ಐತಿ ಅಂತ ನಮ್ಮ ಸ್ಕೂಲಾಗ, ನಮ್ಮ ಸ್ಕೂಲ್ ಉಳ್ಕೊಂಡೈತೆ ನೋಡ್ರಿ.
ಚಲೋ ಚಲೋ ಆಕೇನ್ ನೋಡಿ ಇಟ್ಟತ್ತಾದ್ರೂ ಬರ್ಲಿಲ್ಲ. ಬಂದ ಬಂದ ಅಜ್ಜಿ. ಬಾ ನಿನಗ ಹಾಲಿಕ್ಸ್ ಕೊಡ್ತೀನಿ. ಹಾರ್ಲಿಕ್ಸ್ ಇಲ್ಲವಾ ಖಾಲಿ ಆಗೈತಿ, ಅದು ಬೂಸ್ಟ್ ಐತ್ ನೋಡು. ಅಲ್ಲವಾ ಹೋದ್ವಾರ ಡಿಮಾರ್ಟಿಗೆ ಹೋಗಿದ್ವಲ್ಲ ಅವಾಗ ತಗೊಂಬಂದಿರಿ ಹಾರ್ಲಿಕ್ಸ್. ಅದು ಅರ್ಧ ಕೆಜಿ ಡಬ್ಬಿ. ಅದೇನ್ ಖಾಲಿ ಆಗುತ್ತೆ? ಅರ್ಧ ಕೆಜಿ ಪ್ಯಾಕೆಟ್ ತಂದಿದ್ವಲ್ಲ, ಒಂದು ವಾರ ಆಗಿಲ್ ತಂದು ಅದೇನ್ ಖಾಲಿ ಆಯ್ತು? ಹಾರ್ಲಿಕ್ಸು, ಬೋರ್ಮೆಂಟ, ಬೂಸ್ಟು, ಕಾಫಿ ಪುಡಿ, ಚಾ ಪುಡಿ ಎಲ್ಲ ತಂದಿವಿ. ಅದೇ ಹೆಂಗ ಹಾರ್ಲಿಕ್ಸ್ ಖಾಲಿ ಆಗತ್ತ? ಯಪ್ಪ ಅವ ನಮ್ಮ ಇವ ಇದ್ನಲ್ಲ ಮಿಶೋದನ್ ಮಗ ಪೃಥ್ವಿ, ಅವ ಅಂತೂ ನೆನೆಸ್ಕೊಂಡಾಗೆಲ್ಲ ಹೋಗೋದು, ಹಾಲು ಅವ್ರ ಅವನ ಹತ್ರ ಹಾಲು ಹಾಕ್ಸ್ಕೊಳ್ಳೋದು, ಸಕ್ಕರೆ ಹಾಕ್ಕೊಂಡು ಅದನ್ನ ಕಲ್ಸ್ಕೊಂಡು ಕುಡಿಯೋದು. ನೆನೆಸ್ಕೊಂಡಾಗೆಲ್ಲ ಉಣ್ಣಂದ್ರೂ ಬರೀ ಹಾರ್ಲಿಕ್ಸ ಕುಡಿದ್ಬಿಟ್ಟದ ಹುಡುಗ. ಮತ್ತು ನಾವು ಈಕೆ ಹತ್ರ ನಮ್ಮ ಶ್ಯಾಮ್ಲವನಕ್ಕನ ಹತ್ರ ಮತ್ತು 2 kg ಬೆಣ್ಣೆ ತೊಗೋತಿದ್ವಲ್ಲ, ವಾರದಾಗ 1 kg ಬೆಣ್ಣೆ ಖಾಲಿ ಆಗೈತೆ. ಮತ್ತು ಹುಡುಗರು ಉಂಟಾರು ಬಿಡು ಅಂತ ನಾನು ಮತ್ತೆ 2 kg ತೊಗೋತಿದ್ದೆ. ಮತ್ತು ಹಂಗೆ ಮತ್ತೆ ಈಗ ಏನು ಮಾಡೋಕ್ಕಾಗತ್ತೆ? ಈಗ ಮತ್ತೆ ಸಣ್ಣ ಹುಡುಗ. ಆದ್ರವ್ವ ಸಮರ್ಥಿಸ್ಕೋಬೇಡ ನಿನ್ನ ಮಗಳದು ನೀ ಮಾಡೋದು. ಅಲ್ಲ, ಹುಡುಗ ಊಟ ಚಂದಾಗ ಅನ್ನ ಸಾರು ತರಕಾರಿ ಪೋಷಕಾಂಶಗಳು ಸಿಗೋದನ್ನ ಚಂದಾಗ ಉಣಿಸ್ತಾರ ಏನು? ಬರೀ ಹಾರ್ಲಿಕ್ಸ್ ಅದು ಏನಿಲ್ಲದು, ಇದ್ರದ್ದು ಗೋಧಿ ಹೊಟ್ಟದು, ಅದ್ರಾಗ ಏನಿರುತ್ತೆ? ಅದ್ರಾಗ ಏನು ಪೋಷಕಾಂಶ ಇರಂಗಿಲ್ಲ ಅದ್ರಾಗ. ಅದನ್ನು ಕುಡಿಸ್ತೀನ ಮತ್ತೆ ಅಂದ್ರೆ ಹೆಂಗೆ ಹೇಳ್ಬೇಕು ಹೇಳಣ್ಣ? ಏನು ಯಶೋಧನೋ ಏನು? ನಿನಗೆ ಹೇಳಿದ್ರೆ ಸಿಟ್ಟು ಬರುತ್ತಾ? ನೀವು ಅವಸರದಾಗ ಅದೀರಿ ಅಂತ ಸುಮ್ಮನದಿ ನಾನು. ಮನ್ಯಾಗ ಏನೂ ಇಲ್ಲ, ರೇಷನ್ ಎಲ್ಲ ಅರ್ಧಕ್ಕರ್ಧ ಖಾಲಿ ಆಗೈತಿ. 25 kg ಅಕ್ಕಿ ಪಾಕೆಟ್ ತಂದಿದ್ದೆಲ್ಲ ಅದು ಖಾಲಿನ. 25 kg ಅಕ್ಕಿ ಪಾಕೆಟ್ ಖಾಲಿನ? ಏನ್ ಬೇ ಬರೀ ಅಕ್ಕಿನ ತಿಂದಿರೇನು ಅನ್ನಗಿನ್ನ ಮಾಡಿರೆ? ಹರಿ ಹೋಗ್ಲಿ ಬಿಡ್ರಿ. ಮತ್ತು ಮನ್ಯಾಗ ಹುಡುಗರು ನಾವು ಮತ್ತು ಬರೋರು ಹೋಗೋರು ಮತ್ತು ಎಲ್ಲ ಸೇರಿ ಖಾಲಿ ಆಗಿದ್ದಿದ್ದು ಯಾಕೆ ಅಷ್ಟು ಇದು ಮಾಡ್ಕೋತೀರಿ? ಆಮೇಲೆ ನಮ್ಮವ್ವ ನಮ್ಮ ಅಪ್ಪಗೂ ಮತ್ತು ಇಲ್ಲಿದ್ದನ ತಗೊಂಡು ಹೋಗ್ತೀನಲ್ಲ ಅಡುಗೆ. ಏ ಮದುವೆಗೆ ಎಷ್ಟು ದಿನ ಆಯ್ತು? ಎಷ್ಟು ತಿಂಗಳಾಯ್ತು ನಮ್ದು? ನನಗೆ ಗೊತ್ತಿಲ್ಲ ಹೆಂಗ ಏನು ಎಷ್ಟು ಖಾಲಿ ಆಗತ್ತ, ಎಷ್ಟಂದ್ರೆ ಏನಾಗತ್ತ. ನಿಮ್ಮ ಅವ್ವ ನಿಮ್ಮಪ್ಪ ಎಷ್ಟು ಅಂತಾರ? ಅತ್ತಿಯರಂತರೂ 1 ಹೊತ್ತು ಉಂಡ್ರು 1 ಹೊತ್ತು ಉಣ್ಣೋದಿಲ್ಲ. ನೀ ತೊಗೊಂಡೋಗೋದು ಎಷ್ಟು ಅಂತ ನನಗೆ ಗೊತ್ತಿಲ್ಲ. ಅಲ್ಲೇ ಮಾವರು ಒಂದಿಷ್ಟು ಅಲ್ಲೇ ಇಟ್ಕೊಂಡಿರ್ತಾರೆ ಮೆತ್ತಗ. ಅವರು ಸಾಬುದಾನಿ ಗಂಜಿ, ರವಾ ಗಂಜಿ ಈ ಥರ ಗಂಜಿ ಮಾಡಿ ಕುಡಿಸ್ತಾರೆ. ಅತ್ತಿಯರ್ಗಂಕ್ರು ಒಯ್ಯಲ್ಲ. ಮಾವರಿಗೆ ಹೋದ್ರೆ 1-2 ರೊಟ್ಟಿ ಸಾರು ಒಯ್ತಿದ್ದೆ, ಅನ್ನನ ಅಲ್ಲೇ ಮಾಡ್ಕೋತಾರೆ. ನನಗೆ ಗೊತ್ತಾಗಲ್ಲನ ಅಕ್ಕಿ ಎಷ್ಟು ಖಾಲಿ ಅವ್ರು ಅಲ್ಲಿ ಅಕ್ಕಿ ಇಟ್ಕೊಂಡು ಅನ್ನ ಮಾಡ್ಕೊಳ್ಳಲ್ಲ. ನೀ ಅನ್ನನೂ ಒಯ್ದು ಕೊಡ್ತೀನಿ. ಪಲಾವ್ ಗಿಲೋ ಮಾಡಿದ್ರು ಅಂತ ಒಯ್ತಿದ್ದಿ. ಆ ದಿನಾನು ಅನ್ನ ಅವರೇ ಮಾಡ್ಕೊಳ್ಳಲ್ಲ, ಬಿಸಿ ಬಿಸಿದು. ನೀ ಸಾರು ತಗೊಂಡು ಕೊಡೋದಿಲ್ಲ, ರೊಟ್ಟಿ ಸಾರು ಚಪಾತಿ. ಈಗ ಏನು ಮಾಡೋಕ್ಕಾಗಲ್ಲಪ್ಪ. ಮತ್ತು ಹೆಂಗೆ ಮಾಡ್ಯಾಳ ಈಗ ಎಲ್ಲ ಏನು ರೇಷನ್ ತುಂಬಿ ಅವಂಗೇನ್ರ ಕಳಿಸಾಳೋ ಏನೋ ನನಗಂಕರು ಗೊತ್ತಿಲ್ಲ. ಮತ್ತು ನಾನು 1-2-3 ದಿನ ಮನೆಯಾಗ ಇದ್ದಿದ್ದಿಲ್ಲ, ಈಕಿ ಮನೆಯಾಗ ಇರ್ತಿದ್ದಿಲ್ಲ. ನಾನು ಮಧ್ಯಾಹ್ನ ಮಕ್ಕೊಂಡ್ನಂದ್ರೆ ಮತ್ತು ನಾನು ಕಬ್ರಿಗೆಟ್ ಮಕ್ಕೋತಿದ್ನ್ಯಾ ಗಿರೀಶ? ಅಯ್ಯೋ ಅತ್ತಿಯರ, ನನಗನ್ಸೋ ಪ್ರಕಾರ ಹಂಗೆ ತುಂಬಿ ಕೊಟ್ಟಿರಂಗಿಲ್ಲ. ಯಾಕಂದ್ರೆ ಅವ ಹಂಗೇನ್ರ ಬಂದಿದ್ದ ಅಂದಿದ್ರು ಊರನವರೆಲ್ಲರೂ ಮಾತಾಡ್ತಿದ್ರಲ್ಲ. ಅಲಮಲ ಬಂದಿದ್ರ 1-2 ಸರಿ ಬಂದಾನೇನೋ. ಹಂಗೇನು ಕೊಟ್ಟು ಕಳಿಸ್ಲಿಕ್ಕಿಲ್ಲ ಅನ್ಸತ್ತೆ ನನಗೆ. ಏನಾಯ್ತನವ ಮನ್ಯಾಗಂಕರು ಈಗ ಅಕ್ಕಿ ಖಾಲಿಗ್ಯವು, ಬ್ಯಾಳೆ ಖಾಲಿಗ್ಯವು. ಮತ್ತು ಆಕಿನೂ ಉಂತಿದ್ಲು ಚಲೋತ್ನಾಗ. ನಾವು ಮತ್ತು ಉಣ್ಣಾರಪ್ಪ, ನಮಗೂ ಅಡಿಗೆ ಬೇಕು ಮತ್ತು ಉಂಡಿವಿ. ಖಾಲಿ ಆಗೈತಿ, ಏನಾಗೋದಲ್ಲ. ಈಗ ಶನಿವಾರ ತರುವಂತ್ರಿ ಅಂದ್ಬಿಡು, ಇನ್ನೊಂದು 4 ದಿನ ನಡೀತೈತಿ. ಇವತ್ತು ಬೇಕಂತೇನಿಲ್ಲ, ಶನಿವಾರಕ್ಕೆ ತರುವಂತ್ರಿ ಅಂತ ತಗೋರಿ, ನಡೀತೈತಿ. ನಿಜವಾಗ್ಲು ಎಷ್ಟು ನಂಬಿದ್ದೆ ನಾನು. ಕರೆನ ನನಗೆ ಯಶೋದಕ್ಕೆ ಆ ಥರ ಆಪಾದನೆ ಹಾಕ್ತಾಳಂತ ನಾನು ನಿಜವಾಗ್ಲೂ ಅನ್ಕೊಂಡಿದ್ದಿಲ್ಲ. ಆಕೇನೋ ಆಪಾದನೆ ಹಾಕ್ಯಾಳ ಅಂದ್ರೆ ಅದನ್ನೆಲ್ಲ ನಂಬ್ತೀವಿ ಅನ್ನೋಷ್ಟು ಮೂರ್ಖರಂತರೂ ನಾವಲ್ಲ ಈಕಿನ ದೇವಿಕಾ. ಅಲ್ಲ, ನೀವು ನಂಬ್ತೀರಿ ಅಂತಲ್ಲ, ಒಂದು ಕ್ಷಣ ಯಾರ ಮುಂದಾದರೂ ಆ ಥರ ಹೇಳಿದ ತಕ್ಷಣ ನಂಬಿಡ್ತಾರ. ಗಂಡ್ಮಕ್ಳಲ್ಲ, ಯಾರಾದ್ರೂ ನಂಬ್ತಾರ್ರಿ. ನಮ್ಮ ಮನುಷ್ಯರ ಸಹಜ ಗುಣ. ಈಗ ನಾನು ಏನೋ ಮಾತಾಡ್ಬೇಕಾದ್ರೆ ಬಂದು ಆಕೆ ಹಿಂಗಂತಂದ್ರೆ ಹೌದಾ ಅಂತೀವಿ, ಯಾಕಂದ್ರೆ ಕಣ್ಣಿಂದ ನೋಡಿರಲ್ಲ. ಹೇಳೋದನ್ನ ಕೇಳಿಸ್ಕೊಂಡು ನಾವೇ ಒಂದು ವಿಜುಲೇಷನ್ ಮಾಡ್ಕೊಂಡ್ಬಿಡ್ತೀವಿ ತಲೆಯಾಗ. ಹಂಗೆ ನೀವು ಮಾಡ್ಕೊಂಡಿರೇನೋ ಅಂತ ಅನ್ಕೊಂಡೆ ಅಷ್ಟೇ, ಮತ್ತೇನಿಲ್ಲ. ಇಲ್ಲವಾ, ನನಗೆ ದೇವಿಕಾ ಹೆಂಗ ಏನು ಅನ್ನೋದು ಗೊತ್ತೈತಿ. ನೀನು ನಿಂದು ಎಲ್ಲ ಪ್ರೀತಿನೂ ಆಕಿಗೆ ಕೊಡಬೇಕು ಅಂದ್ಕೊಂಡು, ಮತ್ತು ಅದ್ರಾಕಿ ಅದಕ್ಕೆ ಅರ್ಹತೆ ಇಲ್ಲ ಆಕಿಗೆ. ಏನು ಮಾಡೋಕ್ಕಾಗತ್ತ? ಎಲ್ಲದಾಳೋ ಏನು ಮಾಡಕತ್ತಾಳೋ ಆ ಭಗವಂತನ ಗೊತ್ತು. ಅವ್ವ ನಾ ಬಲ್ಯ ಹೌದನ? ನಮಗ ಬುದ್ಧಿ ಹೇಳಂಗಾಗಿ ಏನು? ಒಂದು ಕೆಲಸ ಮಾಡು, ಹೋಗು ಅಲ್ಲಿ ಗಂಗಮ್ಮನ ಅಂಗಡಿ ಐತಲ್ಲ, ಅಮ್ಮನ ಅಂಗಡಿಗೆ ಹೋಗಿ 5 ರೂಪಾಯ್ದು ಅಕ್ಕಿ ಹಾಕಿರ್ತಾವಡ, ಅವ್ನು ಹಾರ್ಲಿಕ್ಸ್ ಪಾಕೆಟ್ ತಗೊಂಬಾ. ಕೊಡಪ್ಪಾಕಿ ಒಂದು 5 ರೂಪಾಯಿ ಗಟ್ಟಿ ಕೊಡು, ತೊಗೊಂಬರ್ತಾಳ. ಗಟ್ಟಿ ಕೊಡ್ಬೇಡಪ್ಪ ಯಪ್ಪ, 10ರದ್ದು ಏನು ಮಾಡಿದ್ರು ಬ್ಯಾಗ್ ಇಟ್ಕೋತಾಳೋ ಯಪ್ಪ ರೊಕ್ಕನ. ಅದು ಒಂದು ನನಗೆ ಹೆದರಿಕೆನ ನೋಡಿಲಿ. ಬ್ಯಾಗ್ ಇಟ್ಕೊಂಡೆ ಅಂದ್ರೆ ಮತ್ತೇನು ಕೊಡುದಿಲ್ಲ. ಇಲ್ಲ ಅಮ್ಮ, ನಾನು ಪಾಪಡೆ ಆಮೇಲೆ ಮತ್ತೆ ಅವು ಇವು ಬಂದವು ಅಮ್ಮನ ಅಂಗಡ್ಯಾಗ ಹಾಲಿನ ಪೇಡೆ ಅವನು ತಗೊಂಡ್ಬರ್ತೀನಿ. ನಂಗೆ 10 ರೂಪಾಯಿನ ಕೊಡು. ಅಮ್ಮ ಅಜ್ಜಿ ಇಬ್ರು ಕೊಡ್ರಿ, ಯಾರೋ ಒಬ್ರು ಕೊಡ್ರಿ, ಪಟ ನಾವು ತಗೊಂಡ್ಬರ್ತೀನಿ.
ಸ್ಕೂಲಿಂದ ಬಂದ್ಮೇಲೆ ನಿಂಗೆ ಅವನ್ನೆಲ್ಲ ಕೊಡಿಸ್ತೇನೆ. ಈಗ 5 ರೂಪಾಯಿ ಕೊಡ್ತಾರೆ ಅಪ್ಪಾಜಿ, ಹೋಗಿ ಅದೊಂದು 6 ಲಕ್ಷ ಚೀಟ್ ತಗೊಂಡ್ ಬಾ, ಹಾಲು ಹಾಕೊಂಡು ಕುಡಿವಂತೆ ಅಂತ ಅಷ್ಟೇ. ಹೋಗು. ಎಷ್ಟು ಖುಷಿ ನೋಡು. ನಂಗೆ ನಾನು ನಿಜವಾಗ್ಲೂ ನಂಗೆ ಸ್ಕೂಲಿಂದ ಬಂದ್ಮೇಲೆ ನಂಗೆ ಕೊಡಿಸ್ಬೇಕು. ನಂಗೆ ಇದು ಬೇಕು, ಅದು ನಂಗೆ ಗೊತ್ತಿಲ್ಲ, ಅದು ಜಲ್ಲಿ ಅಂತದ್ದು ಐತಲ್ಲ ಅದು ಬೇಕು, ಮತ್ತೆ ಬೊಂಬೆ ಮಿಠಾಯಿ, ಪಾಪಡೆ, ಹಾಲಿನ ಪೇಡೆ ಬೇಕು. ಕೊಡಿಸ್ತೀನಂತೆ. ಈಗ ಹೋಗಿ ಈಗ ಪಟ್ಟನ ತಗೊಂಬ. ಟಾಟಾ ಟಿ 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 ಟು 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 ಟೇ